ಓಕೆ ಓಕೆ ಅದೆಲ್ಲ ಮುಗಿಸಿದ್ಮೇಲೆ ಇಲ್ಲ ನನಗೆ ಬೋರ್ ಹೊಡೆದು ಕೆಳಗೆ ಬಂದೆ. 6 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಪಕ್ಷದಲ್ಲಿ 30 ವರ್ಷ ಸರ್ವಿಸ್ ಇದೆ ನನಗೆ. ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಆಸ್ಪಿರೆಂಟ್ ಆಗಿದ್ದೀನಿ ಸರ್. ಏನು ಸರ್ ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಈಗ ಸ್ವತಂತ್ರ ಕಾಲದಿಂದಲೂ ಇಲ್ಲಿ ಒಂದು ಅಸ್ವಸ್ಥಿತ ಸಮುದಾಯ ಒಂದು ಏನು ಹಿಂದುಳಿದವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅದರಲ್ಲಿ ನಮಗೆ ಈ ಸತಿ ಕೊಡಿ ಅಂತೇಳಿ ನಾವು ರಾಹುಲ್ ಗಾಂಧಿ ಅವ್ರಿಗೇನು ಮತ್ತು ನಮ್ಮ KPCC ಅಧ್ಯಕ್ಷರಿಗೆ ನಾವು ಡಿಮ್ಯಾಂಡ್ ಮಾಡಿದ್ವಿ. ಕೊಡಿ ಯುವಕರಿಗೆ ಕೊಡಿ, ನಾವು ಪಕ್ಷನ ಕಟ್ತೀವಿ, ಗ್ರಾಸ್ ರೂಟಿಂದ ಕಟ್ತೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇ ಗೊತ್ತಿಲ್ಲದೆ ಇರೋರಿಗೆ ಕೊಟ್ಟರೆ ಅದು ಇದಾಗುತ್ತೆ ಅಂತೇಳಿ ಇದು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕೋದಂಡರಾಮ್ ಅಂತ, ಕೋನಪಲ್ಲಿ ಕೋದಂಡ ಅಂತ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಲೇಬರ್ ಸೆಲ್ಲಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಅರ್ಜಿ ಸಲ್ಲಿಸಿದ್ದೀರಾ ಸರ್? ಇನ್ನು ಸಲ್ಲಿಸಕ್ಕೆ ಹೋಗ್ತಾ ಅರ್ಜಿ ಮೊದಲೇ ಮೂರನೇದನ್ನಲ್ಲ ಅರ್ಜಿ ಸಲ್ಲಿಸಿದ್ದೀನಿ. ಈಗ ಈ ಮೇಡಮ್ ಅವ್ರಿಗೆ ಸಂದರ್ಶನ ಇದೆ ನಮಗೆ ಲಾಸ್ಟಲ್ಲಿ ಏನು ಅಂತ, ಯಾವ ಥರ ಈ ಪಕ್ಷ ಬೆಳೆಸಬೇಕು ಅಂತ ಒಂದು ಸಣ್ಣ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ಮುಗಿಸ್ಕೊಂಡು ನಾವು ಸರ್ ಒಟ್ಟು ಎಷ್ಟು ಜನ? ಒಟ್ಟು ಈಗ ಏನು ಎಲ್ಲ ಮೀಟಿಂಗ್ ಆದಾಗ ಅವರ ಹೆಸರು ಹೇಳೋದಕ್ಕೆ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಅವರು ಒಂದು 7-8 ಜನ ಇದ್ದಾರೆ. ಆಸ್ಪಿರೆಂಟ್ ಅನ್ನೋ ಹೆಸರಿಗೆ ಸುಮ್ಮನೆ ಒಂದು ಅರ್ಜಿ ಎತ್ಕೊಂಡು ಬಂದಿರೋರು ಕೆಲವರು ಇದ್ದಾರೆ. ಅವ್ರು ನಾವು ಬೇಡ ಅನ್ನೋಕ್ಕಾಗಲ್ಲ. ಪ್ರಬಲವಾಗಿರ್ತಕ್ಕಂಥದ್ದು ನಾನು ಚಿಂತಾಮಣಿಯಲ್ಲಿ ನಾನು ಒಬ್ಬನೇ ಅಭ್ಯರ್ಥಿಯಾಗಿದ್ದೀನಿ. ಚಿಂತಾಮಣಿ ತಾಲೂಕಿಂದ ಅಲ್ಲಿ ನನಗೆ ಅಭೂತವಾದಂಥ ಬೆಂಬಲ ಸಿಕ್ಕಿದೆ. ತದನಂತರ ಶಿಲ್ಘಟ್ಟದಲ್ಲಿಯೂ ಒಳ್ಳೆಯ ಅಭೂತವಾದಂಥ ಬೆಂಬಲ ನನಗೆ ಅಲ್ಲಿ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ 3 ಓಡಿದೆ. ಗಂಗರೇಕಲ್ ನಾಣಸಮ್ಮನ ಪ್ರಕಾಶ್ ಎಂದು ಅವ್ರದ್ದು ಆಗಿದೆ. ಗೋರಿಬಿದನೂರಲ್ಲಿ ಶಿವಶಂಕರ್ ರೆಡ್ಡಿ ಸರ್ ಅವರು ಮಾಡಿದ್ದಾರೆ, ಅವ್ರಿಗೂ ಸಿಕ್ಕಿದೆ. ಗಂಗರೇಕಲ್ ನಾಣಸಮ್ಮಣ್ಣ ಅವರು ಆಕಾಂಕ್ಷಿ ಅನ್ನೋದು ಹೌದು. ಅವರು ನಿಮಗೆ ಬಿಟ್ಟುಕೊಡೋವಂಥ ಸಾಧ್ಯತೆಗಳಿದೆ? ಇಲ್ಲ, ನಮ್ಮ ಇದರಲ್ಲಿ ಬಂದಾಗ ನೀವು ಆಗಿ ಏನು ತೊಂದರೆ ಇಲ್ಲ ಅಂತಿದ್ದಾರೆ. ಒಟ್ಟಾರೆ ಪಕ್ಷದಲ್ಲಿ ಇರೋದಲ್ವಾ, ಅದರಿಂದ ಏನು ಆ ಥರ ಏನು. ಒಟ್ಟು ಎಷ್ಟು ಜನ ಆಕಾಂಕ್ಷಿ? ಒಟ್ಟು ಈಗ 12 ಜನ ಹಾಕಿದ್ದಾರೆ. ಈಗ ಬಾಗೇಪಲ್ಲಿ ಅದು ಹಂಗೆ ಇತ್ತು, ಅದೇನು ಮಾಡಲಿಲ್ಲ ಅಲ್ಲಿ. ನಮ್ಮ ಶಾಸಕರಲ್ಲಿ ನಾನು ಹೇಳೋವರೆಗೂ ಇನ್ನೂ ನಾನು ಸ್ವಲ್ಪ ಕಾಲಾವಕಾಶ ಅಂತ ಹೇಳಿದ್ದಾರೆ. ಆದ್ರೂ ಅಲ್ಲಿಂದ ಬಂದಿದ್ದಾರೆ ಕೆಲವರು, ಹಂಗಾಗಿ ಅವ್ರನ್ನ ಬೇಡ ಅನ್ನೋಕ್ಕಾಗಲ್ಲ. ನಮ್ಮದು ಯಾವುದು? ನಾನು ಚಿಂತಾಮಣಿ. ಚಿಂತಾಮಣಿಯಿಂದ ಜಿಲ್ಲಾ ಕೇಂದ್ರದಲ್ಲಿ ಪಕ್ಷ ಸಂಘಟನೆಗೆ ಹೇಗೆಲ್ಲ ನೀವು ಇದು ಮಾಡ್ತಾರೆ? ಈ ಕಡೆ ತಿಳ್ಕೊಂಡು ಮಾತಾಡ್ತೀವಿ. ಪಕ್ಷ ಸಂಘಟನೆ ಈಗ ಗ್ರಾಸ್ ರೂಟ್ ಲೆವೆಲಿಂದ ನಾವು ಬೆಳೆಸಿದ್ವಿ ಪಕ್ಷನ. ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ತಾ ಇದ್ದೀವಿ. ಈಗ ಬೂತ್ ಮಟ್ಟದಲ್ಲಿ ಪಂಚಾಯಿತಿ ಕಮಿಟಿಗಳು ಮಾಡಿದ್ದೀವಿ. ಲೇಬರ್ ಸೆಲ್ಲಲ್ಲಿ ಅವ್ರಿಗೆ ಕಾರ್ಮಿಕ ಕಾರ್ಡ್ ಮಾಡ್ಕೊಳ್ಳೋದು, ಏನೇ ಒಂದು ಕೆಲಸ ಮಾಡಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೀತಾ ಇದ್ದೀವಿ. ಅಲ್ಲಿ ಸೆಳೆದು ಕಾಂಗ್ರೆಸ್ ಪಕ್ಷನ ಬಲಪಡಿಸೋದಕ್ಕೆ ನಾವು ಅಲ್ಲಿಂದ ಇದು ಮಾಡ್ಕೊಂಡು ಬಂದಿದ್ವಿ. ಪಂಚಾಯಿತಿ ಕಮಿಟಿ ಮತ್ತು ತಾಲೂಕು ಕಮಿಟಿ, ಬ್ಲಾಕ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿಗಳು ಈ ಥರ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷನೇ ಕಟ್ಟಿದ್ದೆ. MC ಸುಧಾಕರ್ ಬೆಂಬಲ ಇದೆ ಸರ್? ಇದೆ ಸರ್ ಬೆಂಬಲ ನಮಗೆ. MC ಸುಧಾಕರ್ ಸರ್ ಅವರ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನೀನು ಅದೃಷ್ಟ ನೋಡೋಣ ಬಗ್ಗೆ ಏನಾಗುತ್ತೋ ಹಾಕ್ರಿ ಅಂತ. ಥ್ಯಾಂಕ್ ಯು ಸರ್. ಇಲ್ಲಿಂದ ಅದೊಂದು ವಿಡಿಯೋ ಊಟ ಇಲ್ವೇನಪ್ಪ? ಇನ್ನೂ ಇಲ್ಲ ಸರ್. ಓಕೆ. ಓಕೆ ಓಕೆ ಅದೆಲ್ಲ ಮುಗಿಸಿದ್ಮೇಲೆ ಇಲ್ಲ ನನಗೆ ಬೋರ್ ಹೊಡೆದು ಕೆಳಗೆ ಬಂದೆ. ನಾನು ಎಷ್ಟು ಬಾಬಾ? ಹೌದು ಸರ್. ಕೋದಂಡ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲೇಬರ್ ಸೆಲ್ಲ ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ. ಈಗ ಆಸ್ಪಿರೆಂಟ್ ಆಗಿದ್ದೀನಿ. ಚಿಂತಾಮಣಿ ತಾಲೂಕು ಪ್ರಾಪರ್ ನಂದು. ನಾನು ಗ್ರಾಮ ಪಂಚಾಯತ್ ಸದಸ್ಯರಾಗಿ 2. ಊಟ ಇಲ್ವೇನಪ್ಪ? ಇನ್ನೂ ಇಲ್ಲ ಸರ್.